ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಲೂರು ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ನನ್ನ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ಬೇಲೂರು ಚೆನ್ನಕೇಶವ ದೇವಸ್ಥಾನ. ಫಸ್ಟ್ ಎಂಟ್ರೆನ್ಸ್ ಗೋಪುರ ಈ ಥರ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬೇಲೂರಿಗೆ ಬರಬೇಕಾದ್ರೆ ಹಳೆಬೀಡಿಂದ ಏನು ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ಸು ಕೂಡ ಕನ್ವೆಂಟ್ ಇದೆ. ಆರಾಮಾಗಿ ಬಂದು ನೋಡುವಂಥ ಪ್ಲೇಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಬೇಲೂರಿನ ಫ್ರಂಟ್ ವ್ಯೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದು ಕೂಡ ಅಷ್ಟೇ ವಾಸ್ತುಶಿಲ್ಪ ಕಲೆ ಇರೋವಂಥ ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ಲಾಗಿ ಚೆನ್ನಾಗಿದೆ. ಇದು ಕೂಡ ಹೊಯ್ಸಳರ ಕಾಲದ ದೇವಸ್ಥಾನನೇ. ಇಲ್ಲಿ ನೆಲೆಸಿರೋಂಥ ದೇವರು ಚೆನ್ನಕೇಶವ ಸ್ವಾಮಿ. ಇದಕ್ಕೂ ಕೂಡ ತುಂಬ ಪ್ರವಾಸಿಗರು ಜಾಸ್ತಿ ಈ ಪ್ಲೇಸಿಗೆ, ಬೇಲೂರಿಗೆ ತುಂಬಾ ಪ್ರವಾಸಿಗರು ಬರ್ತಾರೆ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಕಡೆಯಿಂದ, ಹಾಸನಿಂದ ಬಸ್ ಇದೆ ನಮಗೆ, ಚಿಕ್ಕಮಂಗ್ಳೂರು ಕಡೆಯಿಂದ ಇದೆ, ಅರಸೀಕೆರೆಯಿಂದ ಇದೆ, ತುಂಬಾ ಕಡೆಯಿಂದ ಬಸ್ ಕನ್ವೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಬಂದು ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಈಗ ನೋಡ್ತಿದ್ದೀರಾ, ಇದು ಲಾಂಛನ ಇದೆಯಲ್ಲ, ಇದು ಹೊಯ್ಸಳರ ಲಾಂಛನ. ಅದು ಸಿಂಹ ಇರೋವಂಥ ಹೊಯ್ಸಳರ ಲಾಂಛನ. ತುಂಬಾ ಚೆನ್ನಾಗಿದೆ. ಈ ಥರ ಕೆತ್ತನೆ ಇರೋದನ್ನು ನೋಡಬೇಕಂದ್ರೆ ನಾವು ಬೇಲೂರಿಗೆ ಬರಬೇಕು, ಇಲ್ಲ ಹಳೆಬೀಡಿಗೆ ಹೋಗಬೇಕು, ಇಲ್ಲ ಹಂಪಿಯಲ್ಲಿ ನೋಡ್ಬೋದು. ಇಂಥ ಕೆತ್ತನೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋವಂಥ ವಾಸ್ತುಶಿಲ್ಪಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಣಪತಿನ, ಎಲ್ಲ ಥರ ದೇವರುಗಳನ್ನು ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ನೋಡೋವಂಥ ಪ್ಲೇಸು ತುಂಬಾ ಚೆನ್ನಾಗಿದೆ. ಆರಾಮಾಗಿ ಒನ್ ಡೇ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಫ್ಯಾಮಿಲಿ ಜೊತೆ ನೋಡ್ಬೋದು ಫ್ರೆಂಡ್ಸ್. ಮತ್ತು ಈ ದೇವಸ್ಥಾನದಲ್ಲಿ ಊಟ ಕೂಡ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ 2:15 ಕೊಡ್ತಾರೆ. ಆರಾಮಾಗಿ ಬಂದು ಊಟ ಕೂಡ ಮಾಡ್ಬೋದು. ಮತ್ತು ಬ್ರೇಕ್ ಇರುತ್ತೆ. ಮತ್ತು ಸಂಜೆ 7 ಗಂಟೆಯಿಂದ ರಾತ್ರಿ 8:30 ತನಕ ಇರುತ್ತೆ. ಆರಾಮಾಗಿ ಊಟ ಕೂಡ ಮಾಡಿಕೊಂಡು ಪ್ಲೇಸ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ, ಇನ್ನೂ ಯಾವ್ಯಾವ ಥರ ಇದೆ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ದೇವ್ರ ಪಾದ ಅನಿಸುತ್ತೆ ಯಾವ ಥರ ಇದೆ ಅಂತ, ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಈ ಥರ ಕೆತ್ತನೆಗಳೆಲ್ಲ, ಕಂಬ, ಈ ಥರ ದೇವರಿಂದು ಎಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇವಾಗ ನಾವು ಆ ಥರ ಕೆತ್ತನೆ ಮಾಡೋಕ್ಕೆ ಹೋದ್ರೇ ಅಸಾಧ್ಯ. ಬಟ್ ಈ ಥರದ್ದೆಲ್ಲ ಉಳಿಸಿ ನೋಡೋಕ್ಕಂತ ಇಟ್ಟಿರೋರಿಗೆ ಗ್ರೇಟ್ಫುಲ್. ಯಾಕಂದರೆ ನಾವು ಈ ಥರದ್ದೆಲ್ಲ ಇವಾಗ ನೋಡಿ ಕಣ್ಣು ತುಂಬಿಸ್ಕೋಬೋದು. ಆವಾಗಿನ ಕಾಲದಲ್ಲಿ ಮಾಡಿರೋವಂಥ ವಾಸ್ತುಶಿಲ್ಪಗಳು ಈ ಥರ ಇದೆ. ನೀವು ಒಂದು ಸಲ ಬಂದಿಲ್ಲ ಅಂದರೆ ಒಂದು ಸಲ ಬೇಲೂರಿಗೆ ವಿಸಿಟ್ ಕೊಡಿ. ಎಲ್ಲ ಕಡೆಯಿಂದ ಕೂಡ ಬಸ್ ಕನ್ವೆಂಟ್ ಇದೆ. ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು.
ನೋಡಿ ಫ್ರೆಂಡ್ಸ್, ಇದೇ ದಾಸೋಹದ್ದು ಟೈಮಿಂಗ್ಸು ಮತ್ತು ಇದು ದಾಸೋಹದ್ದು ಹಾಲು. ಇಲ್ಲೇ ಊಟ ಕೊಡೋದು ಮಧ್ಯಾಹ್ನ 1ರಿಂದ 2 ತನಕ ಮತ್ತು ಸಂಜೆ 7ರಿಂದ 8:30 ತನಕ. ಫ್ರೆಂಡ್ಸ್, ಲಾಸ್ಟಿಗೆ ನಾವು ಚಿರುಮುರಿ ತೊಗೊತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಟು ಸಬ್ಸ್ಕ್ರೈಬ್.